3 ವರ್ಷಗಳ ಕುರ್ಚಿ ಕಾದಾಟಕ್ಕೆ ಇಂದು ತೆರೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಸೊ ಇಂದೇ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗಾಗಲೇ ರಾಜ್ಯಪಾಲ ಗೆಹ್ಲೋಟ್ ಸಮಯ ಕೇಳಿರುವಂತಹ ಸಿಎಂ ಸಂಪುಟ ಸಹೋದ್ಯೋಗಿಗಳಿಗೂ ಕೂಡ ಕರೆ ಕೊಟ್ಟಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ಸಚಿವ ಮಿತ್ರರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಸಿಎಂ ನಿವಾಸದಲ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯುವಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ. ಹೈಕಮಾಂಡ್ ಜೊತೆಗಿನ ಚರ್ಚೆ ಬಗ್ಗೆ ಮೀಟಿಂಗ್ನಲ್ಲಿ ಬಹಿರಂಗವಾದಂತಹ ಒಂದಷ್ಟು ಮಾತುಕತೆ, ಚರ್ಚೆ, ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳಿದೆ. ಸಚಿವ ಮಿತ್ರರಿಗೆ ಖುದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ದಾರೆ. ಈವರೆಗೂ ಕೂಡ ಅಧಿಕೃತ ಟಿಪಿ ಹಾಕಿಕೊಳ್ಳದ ಸಿಎಂ ಸಿದ್ದರಾಮಯ್ಯ ಕಾಯ್ದಿರಿಸಲಾಗಿದೆ ಅಂತಾನೆ ಟಿಪಿ ಹಾಕೊಂಡಿದ್ದಾರೆ. ಏನು ಕೂಡ ಮಾತನಾಡ್ತಾ ಇಲ್ಲ, ಮೌನ ಜಾರ್ಬಿಟ್ಟಿದ್ದಾರೆ. 3 ವರ್ಷಗಳ ಕುರ್ಚಿ ಕಾದಾಟಕ್ಕೆ ಇಂದು ತೆರೆ ಬೀಳುವಂತಹ ಸಾಧ್ಯತೆಗಳಿದೆ. ಕಂಟಿನ್ಯೂಸ್ಲಿ ಇವಾಗ ಒಂದು 6 ಮಂತ್ಸ್ ಆಯಿತು. ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳ್ತಾ ಇದ್ರು, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ರು. ಬಟ್ ಅವರ ಬಣದ ಶಾಸಕರು ಅಂತ ಏನಿರ್ತಾರೆ ಅವರು ಡಿಕೆಶಿನೇ ಸಿಎಂ ಅನ್ನುವಂತಹ ಕೂಗು ಒಂದು ಕಡೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಪಟ್ಟ ಬಿಟ್ಬಿಟ್ಟು ಕೆಳಗೆ ಇಳಿಯೋದಿಲ್ಲ, ಇಳಿದ್ರೆ ಸರ್ಕಾರ ಬಿದ್ದು ಹೋಗೋದು ಗ್ಯಾರಂಟಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದಾದ ನಂತರ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಡುತ್ತೆ, ಯಾರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅಂತೂ ಇಂತೂ ಇಷ್ಟು ದಿನ ಕಾದಿದಂತಹ ಒಂದು ಕುತೂಹಲಕಾರಿ ಬೆಳವಣಿಗೆಗಾಗಿ ಫೈನಲಿ ತೆರೆ ಬೀಳುವಂತಹ ಹಂತವನ್ನ ಹೋಗಿ ತಲುಪಿದೆ. ಸೊ ಇವತ್ತು ಎಲ್ಲವೂ ಕೂಡ ಅಂತ್ಯವಾಗತ್ತೆ, ಅಂದ್ರೆ ಫೈನಲೈಸ್ ಆಗುವಂಥದ್ದು. ಸಿಎಂ ಪಟ್ಟವನ್ನ ಅಲಂಕರಿಸ್ತಾರಾ ಡಿಕೆಶಿ, ಪಟ್ಟವನ್ನ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರಾ ಸಿದ್ದರಾಮಯ್ಯ ಅನ್ನುವಂಥ ಎಲ್ಲ ವಿಚಾರಗಳು ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಫೈನಲೈಸ್ ಆಗತ್ತೆ ಅನ್ನುವಂಥದ್ದು. ಹೈಕಮಾಂಡ್ ಜೊತೆಗೆ ಏನೆಲ್ಲ ಚರ್ಚೆಗಳಾಗಿದೆ ಅನ್ನುವಂಥದ್ದನ್ನು ಯಾರೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಜಿ ಪರಮೇಶ್ವರ್ ಅವರು ಕೂಡ ನನಗೆ ಅಲ್ಲಿ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ, ಸಿಎಂ ಪಟ್ಟವನ್ನ ಬಿಟ್ಟು ಕೆಳಗಿಳಿತಾರಾ ಅಥವಾ ನಾನು ಸಿಎಂ ಆಗುವಂತಹ ಆಕಾಂಕ್ಷೆ ಅನ್ನುವಂತಹ ವಿಚಾರ ಎಲ್ಲದೂ ಕೂಡ ಅಪ್ರಸ್ತುತ ಅನ್ನುವಂತಹ ಮಾತನ್ನ ಹೇಳೋದ್ರ ಮುಖಾಂತರ ಒಂದಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ರು. ಸಭೆ ಸಮಾರಂಭಗಳಾಯಿತು, ಎಲ್ಲೂ ಕೂಡ ಈ ಒಂದು ವಿಚಾರವನ್ನ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ. ಏನು ಚರ್ಚೆ ಆಯಿತು ನಮಗೆ ಗೊತ್ತಿಲ್ಲ, ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಗೊತ್ತಿಲ್ಲ, ಕಾಯ್ದಿರಿಸಲಾಗಿದೆಯಾ ಅದು ಗೊತ್ತಿಲ್ಲ. ಬಟ್ ಸಿದ್ದರಾಮಯ್ಯ ಮಾತ್ರ ನಿನ್ನೆ ಆದಂತಹ ಹೈ ವೋಲ್ಟೇಜ್ ಮೀಟಿಂಗ್ನ ನಂತರ 3 ಬಾರಿ ಕರೆದಿರ್ತಾರೆ ರಾಗ ಮಾತನಾಡೋದಕ್ಕೆ. ಸೋನಿಯಾ ಗಾಂಧಿ ಆಬ್ಸೆಂಟ್ ಇರ್ತಾರೆ, ಪ್ರಿಯಾಂಕಾ ಗಾಂಧಿ ಕೂಡ ಇರೋದಿಲ್ಲ ಸಭೆಯಲ್ಲಿ. ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರನ್ನ ಸ್ವಲ್ಪ ಕುಗ್ಸತ್ತೆ. ಬಿಕಾಸ್ ಅವರಿಬ್ಬರು ಕೂಡ ಡಿ ಕೆ ಶಿವಕುಮಾರ್ ಪಟ್ಟಕ್ಕೆ ಏರಬೇಕು ಅಂತ ಹೇಳ್ಬಿಟ್ಟು ಒಲವನ್ನು ತೋರಿಸ್ತಾ ಇರ್ತಾರೆ. ಸೊ ಎಲ್ಲವೂ ಕೂಡ ಆದ ನಂತರ ಫೈನಲಿ ಡಿ ಕೆ ಶಿ ಅವರನ್ನು ಕೂಡ ಕರೆದು ಮಾತನಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಸಿದ್ದರಾಮಯ್ಯಗೆ ಓಲೈಸುವಂತಹ, ಸಮಾಧಾನ ಮಾಡುವಂತಹ ಪ್ರಯತ್ನ ಹೈಕಮಾಂಡ್ ಕಡೆಯಿಂದ ಆಗಿದೆ. ಬಿಕಾಸ್ ಈಗ ಆಲ್ರೆಡಿ 2.5 ವರ್ಷ ಪಟ್ಟವನ್ನು ಅಲಂಕರಿಸಬೇಕು ಅನ್ನುವಂತಹ ಮಾತುಕತೆ ಆಗಿತ್ತು. ಬಟ್ ಈಗ ಆಲ್ರೆಡಿ ನಿಯರ್ಲಿ 3 ಇಯರ್ಸ್ ಆಯಿತು. ಆದರೂ ಕೂಡ ಪಟ್ಟವನ್ನು ಬಿಟ್ಟು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂತಹ ಮಾತುಗಳು ಡಿ ಕೆ ಶಿ, ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ರು. ಕನಕಪುರದಲ್ಲಂತೂ ಡಿ ಕೆ ಶಿ ಫ್ಯಾನ್ಸ್ ಈ ಬಾರಿ ಸಿಎಂ ಡಿ ಕೆ ಶಿ ಅವರೇ ಪಟ್ಟಕ್ಕೇರ್ತಾರೆ ಅನ್ನುವಂಥ ಕೂಗಳನ್ನು ಹೇಳೋದ್ರ ಮುಖೇನ ಒಂದು ರೀತಿಯಾಗಿ ಡಿ ಕೆ ಶಿ ಬಟ್ ಎಲ್ಲೂ ಕೂಡ ತಮಗಿರುವಂತಹ ಸಿಎಂ ಆಸೆ ಬಗ್ಗೆ ಕೂಡ ನೇರವಾಗಿ ಹೇಳಿಲ್ಲ. ಬಟ್ ಫೈಟ್ ಮಾಡ್ತಾ ಇದ್ರು. ಬ್ಯಾಕ್ ಸ್ಕ್ರೀನ್ ಏನೆಲ್ಲ ಮಾಡಬೇಕು ಅದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರು. ಸ್ಟ್ರಾಟಜಿಸನ್ನ ಪ್ಲೇ ಮಾಡಿದ್ರು, ಟೆಂಪಲ್ ರನ್ನ ಮಾಡಿದ್ರು, ಹೈಕಮಾಂಡ್ ಜೊತೆ ನೇರ ಸಂಪರ್ಕವನ್ನ ಇಟ್ಕೊಂಡಿದ್ರು. ಬಟ್ ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್, ನನ್ನನ್ನು ಪಟ್ಟದಿಂದ ಬಿಟ್ಟು ಕೆಳಗಿಳಿಸೋದಕ್ಕೆ ಸಾಧ್ಯನೇ ಇಲ್ಲ, ಅತಿಯಾದ ವಿಶ್ವಾಸ ರಾಹುಲ್ ಗಾಂಧಿಯ ಮೇಲೆ, ನನ್ನನ್ನು ಕೆಳಗಿಳಿಸಿದ್ರೆ ಅಹಿಂದ ಮತಗಳೆಲ್ಲವೂ ಕೂಡ ಉಲ್ಟಾ ಹೊಡೆಯುತ್ತೆ, ಕಾಂಗ್ರೆಸ್ ಮಕಾಡೆ ಮಲಗತ್ತೆ, ಮತ್ತೆ ಶಾಸಕರುಗಳ ಬೆಂಬಲ ಮತ್ತೆ ಸಂಖ್ಯಾಬಲ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ಒಂದು ಕಡೆ ಡಿ ಕೆ ಶಿ ಅವರು ಹೇಳ್ತಾ ಇದ್ರು, ಹೈಕಮಾಂಡ್ ಕೃಪಕಟಾಕ್ಷ ಇದ್ರೆ ಸಾಕು, ನಮಗೆ ಯಾವುದೇ ರೀತಿಯಾದಂತಹ ಶಾಸಕರ ಬೆಂಬಲ, ಸಂಖ್ಯಾಬಲ ಯಾವುದು ಬೇಡ, ಹೈಕಮಾಂಡ್ ಮನ್ಸು ಮಾಡಿದ್ರೆ ಸಾಕು, ಸಿದ್ದರಾಮಯ್ಯ ಪಟ್ಟವನ್ನ ನಾನು ಅಲಂಕರಿಸ್ತೀನಿ
ಅಲ್ಲಿ ಫೈನಲೈಸ್ ಆಗೋದು ಅನ್ನುವಂಥ ಮಾತನ್ನ DKC ಹೇಳ್ತಾ ಇದ್ರೆ, ಈ ಕಡೆ ಸಿದ್ದರಾಮಯ್ಯ ಮಾಡಿದಂತಹ ತಪ್ಪು ಅಲ್ಲೇ ಏನೋ ಎಡಬಿದ್ರ ಅಲ್ಲಿ ಅಂತ. ಬಿಕಾಸ್ ಹೈಕಮಾಂಡ್ ಮೇಲೆ ಅತಿಯಾದ ವಿಶ್ವಾಸವನ್ನ ಇಟ್ಕೊಂಡಿದ್ದು ಒಂದು, ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಕೂಡ ಪಟ್ಟದಿಂದ ಕೆಳಗಿಳಿಸೋದಿಲ್ಲ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ಒಂದು, ಮತ್ತೆ ಪದೇ ಪದೇ ನನಗೆ ಶಾಸಕರ ಬಲ ಇದೆ, ನನಗೆ ನನ್ನ ಸಂಖ್ಯಾಬಲ ಇದೆ, ಪತ್ರವನ್ನ ಸಿದ್ಧ ಮಾಡಿದ್ದೀನಿ, ಎಲ್ಲರ ಹತ್ರನೂ ಕೂಡ ಸೈನ್ ಹಾಕ್ಸಿದ್ದೀನಿ. ಸಿದ್ದರಾಮಯ್ಯರನ್ನ ಕೇಳಿಸುವಂತಹ ಕೆಲಸವನ್ನ ಮಾಡಲ್ವೇನೋ ಹೈಕಮಾಂಡ್ ಅನ್ನುವಂಥದ್ದೇ ಇತ್ತು. ಮತ್ತೆ ಅದರ ಜೊತೆಗೆ ತಾನು ಪಟ್ಟದಿಂದ ಇಳಿದ್ರೂ ಕೂಡ ಆ ಪಟ್ಟವನ್ನ DK ಶಿವಕುಮಾರ್ ಅಲಂಕರಿಸಬಾರ್ದು. ಅದು ಜಿ ಪರಮೇಶ್ವರ್ಗಾದ್ರೂ ಕೊಡಿ ಅಥವಾ ಖರ್ಗೆಗಾದ್ರೂ ಕೊಡಿ, ಆದರೆ DK ಶಿವಕುಮಾರ್ಗೆ ಪಟ್ಟವನ್ನ ಕೊಡಬಾರ್ದು ಅನ್ನುವಂಥದ್ದು ಸಿದ್ದರಾಮಯ್ಯ ಹೇಳಿರುವಂತಹ ಮಾತು ಅಂತ ಹೇಳಲಾಗ್ತಾ ಇದೆ. ಬಟ್ ಈಗ ಎಲ್ಲವೂ ಕೂಡ ಉಲ್ಟಾಗಿದೆ. ಸಿದ್ದರಾಮಯ್ಯ ಫೈನಲಿ ಮೌನಕ್ಕೆ ಜಾರಿದ್ದಾರೆ. ಇಲ್ಲಿ ಯಾವುದೇ ಸಂಖ್ಯಾಬಲ, ಶಾಸಕರ ಬೆಂಬಲ ಯಾವುದು ಕೂಡ ಇಲ್ಲಿ ಲೆಕ್ಕಕ್ಕೆ ಬರಲಿಲ್ಲ. DKಶಿನೂ ಕೂಡ ಪಕ್ಷ ನಿಷ್ಠೆಯಿಂದ, ಶ್ರದ್ಧೆಯಿಂದ ಶ್ರಮ ವಹಿಸಿ ಪಕ್ಷಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ. ಅದನ್ನ ಒತ್ತಿ 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 ಹೇಳ್ತಾ ಇದ್ರು DK ಶಿವಕುಮಾರ್. ನಾನು ಏನೇನು ಮಾಡಿದ್ದೀನಿ ಪಕ್ಷಕ್ಕೋಸ್ಕರ, ಎಷ್ಟು ಶ್ರಮ ವಹಿಸಿ ಕೆಲಸವನ್ನ ಮಾಡಿದ್ದೀನಿ, ಪಕ್ಷದ ಉಳಿವಿಗಾಗಿ ನನ್ನ ಇಂಪಾರ್ಟೆನ್ಸ್ ಎಷ್ಟಿದೆ ಅದೆಲ್ಲದನ್ನು ಕೂಡ ಹೊರತುಪಡಿಸಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಈ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕ್ ಗಾಂಧಿ ಕೂಡ ಅದನ್ನೇ ಹೇಳ್ತಾ ಇದ್ರು. ಏನಂದ್ರೆ ಅನ್ಯಾಯ ಮಾಡಿದ್ರು ಅನ್ನುವಂಥ ಪಟ್ಟಿನ ಹಣೆ ಕಟ್ಕೊಂಡು ಓಡಾಡೋದು ಬೇಡ. 2.5 ವರ್ಷ ಅವಧಿ ಮುಗ್ದಿದೆ, 3 ವರ್ಷ ಆಗಿದೆ, ಕೆಳಗಿಳಿಸಿ ಪಟ್ಟದಿಂದ ಇವ್ರಿಗೂ ಅವಕಾಶ ಕೊಡಿ. DKಶಿ ಅವರ ಪರವಾಗಿ ಒಲವನ್ನು ತೋರಿಸಿದಂಥದ್ದು ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಕೂಡ. ಸೊ ಕಾದ್ ನೋಡಬೇಕು ಏನಾಗತ್ತೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಒಂದ್ ರೀತಿಯಾಗಿ ಸಿಕ್ಕಾಪಟ್ಟೆ ಕುತೂಹಲಕಾರಿ ಆಗಿರುವಂತಹ ಬೆಳವಣಿಗೆ. ಒಂದ್ ಕಡೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡ್ತಾರಾ ಇಲ್ವಾ? ಬಿಕಾಸ್ 15 ದಿನಗಳ ಕಾಲದವರೆಗೂ ಕೂಡ ನಾನು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ, ನನಗೆ ಸಮಯಾವಕಾಶ ಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ DK ಶಿವಕುಮಾರ್ ಪಟ್ಟವನ್ನ ಅಲಂಕರಿಸ್ತಾರಾ? ಮತ್ತೆ ಅಧಿಕ ಮಾಸ ಇರೋದ್ರಿಂದಾಗಿ ಜ್ಯೋತಿಷಿಗಳನ್ನ ಕೇಳ್ಕೊಂಡು ಅದಾದ ನಂತರ ಅಂದ್ರೆ ಈ ವೀಕ್ ಅಲ್ಲಿ ಪಟ್ಟವನ್ನ ಅಲಂಕರಿಸ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಕೂಡ ಜೂನ್ ವರ್ಗೂ ಕೂಡ CM ಸ್ಥಾನ ಅವ್ರಿಗೆ ಒಲ್ದು ಬರುತ್ತೋ ಇಲ್ವೋ ಅನ್ನುವಂಥ ಮಾತುಗಳು ಕೂಡ ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಜೀವನ್, ಕಂಪ್ಲೀಟ್ ಆದಂತಹ ಮಾಹಿತಿನ ಕೊಡ್ತಾ ಹೋಗೋದಾದ್ರೆ? ಈವರೆಗೂ ಒಂದು ಬೆಳವಣಿಗೆ ನಡೆದಿದೆ ರಾಜ್ಯ ರಾಜಕೀಯದಲ್ಲಿ. ಇದೊಂದು ಕುತೂಹಲಕಾರಿ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನೊಂದು ಆಶ್ಚರ್ಯಕಾರಿ ಬೆಳವಣಿಗೆ ಅಂದ್ರೆ ಏನಂತಂದ್ರೆ CM ಸಿದ್ದರಾಮಯ್ಯ ಅವರು ಏಕಾಏಕಿ ರಾಜೀನಾಮೆ ಕೊಡುವಂತ ಮಟ್ಟಕ್ಕೆ ಹೋಗಿರುವಂತದ್ದು ಇದೊಂದು ಸಾಮಾನ್ಯವಾದಂತಹ ಬೆಳವಣಿಗೆ ಅಲ್ಲ. ಯಾಕಂದ್ರೆ ಏನ್ ಈವರೆಗೂ ರಾಜ್ಯ ರಾಜಕೀಯದಲ್ಲಿ ಎಷ್ಟೆಲ್ಲ ಹೇಳಿದ್ರು CM ಸಿದ್ದರಾಮಯ್ಯನವರು ಕೂಡ ಸಹಜವಾಗಿ ಮೊದಲಿಂದನೂ ಕೂಡ ಹೇಳ್ಕೊಂಡ್ ಬರ್ತಿದ್ರು 5 ವರ್ಷ ನಾನೇ CM ಅಂತ. ಅದು ಸಾರಿ ಪದೇ ಪದೇ ರಿಪೀಟ್ ಮಾಡಿ ಹೇಳುವಂತದ್ದು CM ಸಿದ್ದರಾಮಯ್ಯನವರು. ಈ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅದೇ ರೀತಿಯಾದಂತಹ ಟಾಸ್ಕ್ ಕೊಟ್ಟಿದ್ರು. ನನಗೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದನ್ನ ಕೇಳ್ತೀನಿ, ಯಾವುದೇ ರೀತಿಯಾಗಿ ಏನು ಮಾತನಾಡಲ್ಲ, ಹೈಕಮಾಂಡ್ ಹೇಳ್ತಾ ಅದನ್ನ ಕೇಳ್ತೀನಿ ಅಂತ CM ಆಗಿರ್ಬೋದು DCM ಆಗಿರ್ಬೋದು ಇಬ್ರು ಕೂಡ ಇದನ್ನ ಪುನರುಚ್ಚರಿಸ್ತಾ ಇರುವಂತದ್ದು DK ಶಿವಕುಮಾರ್ ಆಗಲಿ CM ಆಗಲಿ. ಆದ್ರೆ ಈ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಈಗ ಆಲ್ರೆಡಿ ಏನೊಂದು ರಾಜೀನಾಮೆ ಕೊಡುವಂತ ಮಟ್ಟಕ್ಕೆ ಬರುವಂತದ್ದು. ಯಾಕಂದ್ರೆ ನೆನ್ನೆ RV ದೇಶಪಾಂಡೆ ಅವರು ಕೂಡ ಹೇಳಿದ್ರು, CM ಅವರೇ ಹೇಳಿದ್ರೆ ಏನು ನನಗೆ ರಾಜೀನಾಮೆ ಕೊಡ್ಬೇಕು, ನಾನು ರಾಜೀನಾಮೆ ಕೊಡ್ತೀನಿ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀನಿ, ಅವರ ಮಾತಿಗೆ ನಾನು ನಡ್ಕೊಂತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಂತ RV ದೇಶಪಾಂಡೆ ಅವರು ಕೂಡ ಹೇಳಿ ಒಂದು ಈ ಒಂದು RV ದೇಶಪಾಂಡೆ ಅವರು ಒಂದು ಮಾಹಿತಿಯನ್ನ ಕೊಟ್ಟ ಬಹಳಷ್ಟು ಗದ್ದಲಗಳು ಉಂಟಾಗಿರುವಂತದ್ದು. CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗಿರೋದು. ಇನ್ನು ಅವರ ಮನೆ ಬಳಿ ಕೂಡ ಬಹಳಷ್ಟು ಥ್ಯಾಂಕ್ ಯು ಜೀವನ್ ತಮ್ಮ ಅಪ್ಡೇಟ್ಸ್ಗಾಗಿ.